ಹಲೋ ಫ್ರೆಂಡ್ಸ್, ಇವತ್ತು ಕ್ವಿಕ್ ಅಂಡ್ ಈಸಿಯಾಗಿ ರೆಡಿ ಮಾಡುವಂತಹ ಒಂದು ಪುಡ್ಡಿಂಗ್ ರೆಸಿಪಿನ ಹಂಚಿಕೊಳ್ತಾ ಇದ್ದೀನಿ. ಇದನ್ನ ಬ್ರೆಡ್ ಮತ್ತು ಬಿಸ್ಕೆಟ್ ಉಪಯೋಗಿಸಿಕೊಂಡು ಮಾಡ್ತಾ ಇದ್ದೀನಿ. ಮಕ್ಕಳಿಂದ ದೊಡ್ಡವರವರೆಗೆ ಇಷ್ಟವಾಗುವ ಈ ಪುಡ್ಡಿಂಗ್ ರೆಸಿಪಿನ ನೀವು ಪಾರ್ಟಿಗಳಲ್ಲಿ ಆಮೇಲೆ ಗೆಸ್ಟ್ಗಳೆಲ್ಲ ಬಂದಾಗ ನೀವು ಈಸಿಯಾಗಿ ರೆಡಿ ಮಾಡ್ಕೊಳ್ಬಹುದು. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಅದನ್ನ ಡಿಪ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಮಿಲ್ಕ್ ಮಿಕ್ಸ್ಚರ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ಒಂದು ಕಪ್ಪಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಹಾಕೊಳ್ಳಿ. ಆಮೇಲೆ 1 ಕಪ್ ಆಗುವಷ್ಟು ಮಿಲ್ಕ್ ಮೇಡ್ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಇವಾಗ ಇದನ್ನ ಒಂದು ಸೈಡ್ ನಲ್ಲಿ ಇಟ್ಕೊಳ್ಳೋಣ. ಇವಾಗ ಪುಡ್ಡಿಂಗ್ ಮೇಲೆ ಪೋರ್ ಮಾಡುವಂತಹ ಒಂದು ಕ್ರೀಮ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಬಿಸ್ಕೆಟ್ ಒಂದು 4ರಷ್ಟು ತಗೊಳ್ಳಿ. ನಾನಿಲ್ಲಿ ಬಾರ್ಬನ್ ಬಿಸ್ಕೆಟ್ ತಗೊಂಡಿದ್ದೀನಿ, ಓರಿಯೋ ಬಿಸ್ಕೆಟ್ ಆದ್ರೂ ನಡೆಯುತ್ತೆ. ಆಮೇಲೆ ಅದಕ್ಕೆ 1 ಕಪ್ ಆಗುವಷ್ಟು ಫ್ರೆಶ್ ಕ್ರೀಮ್, ಆಮೇಲೆ 4 ಟೇಬಲ್ ಸ್ಪೂನ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕೊಂಡು ಅದನ್ನ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಈ ತರ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇರಬೇಕು ಇದು. ಇವಾಗ ಇದನ್ನ ಒಂದು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದನ್ನ ಫ್ರಿಜ್ ಅಲ್ಲಿ 1 ಅವರ್ ಇಟ್ಕೋಬೇಕು. ಅವಾಗ ಇನ್ನ ಕೂಡ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಇವಾಗ ನಾವು ಪುಡ್ಡಿಂಗಿಗೆ ಬೇಕಾದಂತಹ ಬ್ರೆಡ್ ಅನ್ನ ಟೋಸ್ಟ್ ಮಾಡ್ಕೊಳ್ಳೋಣ. ಅದಕ್ಕಾಗಿ ಸ್ವಲ್ಪ ಬಟರ್ ಹಚ್ಚಿಕೊಂಡು ಗ್ರಿಲ್ ಪ್ಯಾನಿಗೆ ಬ್ರೆಡ್ ಅನ್ನ ಟೋಸ್ಟ್ ಮಾಡ್ಕೋಬೇಕು. ಬ್ರೆಡ್ ಅನ್ನ ನೀವು ತವಾದಲ್ಲಿ ಕೂಡ ಟೋಸ್ಟ್ ಮಾಡ್ಕೋಬಹುದು, ಸ್ವಲ್ಪ ಬೆಣ್ಣೆ ಹಚ್ಕೊಂಡು. ಈ ತರದ ಈಸಿ ರೆಸಿಪೀಸ್ ಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟವಾಗುವುದಾದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಶೇರ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಈ ರೀತಿ ಎಲ್ಲದನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ಬ್ರೆಡ್ ಎಲ್ಲ ಟೋಸ್ಟ್ ಆಗಿ ರೆಡಿ ಆಗಿದೆ. ಇದನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಪುಡ್ಡಿಂಗ್ ಟ್ರೇಗೆ ಬೇಕಾಗುವ ಹಾಗೆ ಕಟ್ ಮಾಡ್ಕೊಳ್ಳಿ. ಇವಾಗ ನಾವು ಪುಡ್ಡಿಂಗ್ ಟ್ರೇಯಲ್ಲಿ ಮೊದಲ ಲೇಯರ್ ಆಗಿ ನಾವು ಬ್ರೆಡ್ ಅನ್ನ ಸೆಟ್ ಮಾಡ್ಕೋಬೇಕು. ಗ್ಯಾಪ್ ಎಲ್ಲ ಫಿಲ್ ಆಗುವ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಗ್ಯಾಪ್ ಎಲ್ಲ ಫಿಲ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿ ಮಾಡ್ಕೊಳ್ಳಿ. ಇವಾಗ ಇದರ ಮೇಲೆ ಬಿಸ್ಕೆಟ್ ಅನ್ನ ಹಾಕೊಳ್ತಾ ಬರೋಣ. ಬಿಸ್ಕೆಟ್ ಅನ್ನ ಹಾಕೊಳ್ಳುವಾಗ ನೀವು ಸಿಂಗಲ್ ಆಗಿ ಕೂಡ ಹಾಕೊಳ್ಬಹುದು, ಅಥವಾ ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ ನೋಡಿ, ಡಬಲ್ ಆಗಿ ಕೂಡ ಹಾಕೊಳ್ಬಹುದು. ಇದರ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಂತಹ ಮಿಲ್ಕ್ ಮಿಕ್ಸ್ಚರ್ ಇದೆಯಲ್ಲ, ಅದನ್ನ ಹಾಕೊಳ್ತಾ ಬನ್ನಿ. ಇವಾಗ ಇದರ ಮೇಲೆ ಬ್ರೆಡ್ ಅನ್ನ ಹಾಕೊಳ್ತಾ ಬನ್ನಿ. ಚೆನ್ನಾಗಿ ಕವರ್ ಆಗುವ ರೀತಿಯಲ್ಲಿ ಹಾಕೊಳ್ತಾ ಬನ್ನಿ. ನೋಡಿ, ಇವಾಗ ಇದು ಚೆನ್ನಾಗಿ ಕವರ್ ಆಗಿದೆ. ಇವಾಗ ಇದರ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಂತಹ ಮಿಲ್ಕ್ ಮಿಕ್ಸ್ಚರ್ ಇದೆಲ್ಲ, ಅದನ್ನು ಉಳಿದದನ್ನೆಲ್ಲ ಇದರ ಮೇಲೆ ಹಾಕೊಳ್ಳಿ. ಚೆನ್ನಾಗಿದು ಪೋರ್ ಆಗಬೇಕು, ಸ್ಮೂತ್ ಆಗಿ ರೆಡಿ ಆಗಬೇಕು. ಅದಕ್ಕಾಗಿ 1 ಅವರ್ ಇದನ್ನ ಫ್ರಿಜ್ ಅಲ್ಲಿ ಇಟ್ಕೊಳ್ಳೋಣ. ಇವಾಗ ನೋಡಿ, 1 ಅವರ್ ನಂತರ ಇದು ಚೆನ್ನಾಗಿ ಸ್ಮೂತ್ ಆಗಿ ಸೆಟ್ ಆಗಿ ರೆಡಿ ಆಗಿದೆ. ಇವಾಗ ನಾವು ರೆಡಿ ಮಾಡಿಟ್ಕೊಂಡಂತಹ ಬಿಸ್ಕೆಟ್ ಸ್ಪ್ರೆಡ್ ಇದೆಯಲ್ಲ, ಅಥವಾ ಬಿಸ್ಕೆಟ್ ಕ್ರೀಮ್, ಇದು ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ರೆಡಿ ಆಗಿದೆ 1 ಅವರ್ ನಂತರ. ಇವಾಗ ಇದನ್ನ ಇದರ ಮೇಲೆ ಪೋರ್ ಮಾಡ್ಕೊಳ್ಳೋಣ. ಇದರ ಮೇಲೆ ಗಾರ್ನಿಷ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಬೇಕು. ನಿಮ್ಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಹಾಕೊಳ್ಬಹುದು. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಆದ ನಂತರ ಇದನ್ನ ಸ್ವಲ್ಪ ಒಂದು 20 ನಿಮಿಷ ಸೆಟ್ ಆಗೋದಕ್ಕೆ ಫ್ರಿಜ್ ಅಲ್ಲಿ ಇಟ್ಕೊಂಡು ಸರ್ವ್ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಇದು ರೆಡಿ ಆಗಿದೆ. ನೋಡಿ, ವಿಡಿಯೋದಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಸಾಫ್ಟ್ ಆಗಿ ರೆಡಿ ಆಗಿದೆ ಅಂತ. ಮನೆಯಲ್ಲಿ ಪಾರ್ಟಿ ಎಲ್ಲ ಇದ್ರೆ ನಿಮಗೆ ಈಸಿಯಾಗಿ ಇದನ್ನ ರೆಡಿ ಮಾಡ್ಕೊಳ್ಬಹುದು. ಕಡಿಮೆ ಖರ್ಚಿನಲ್ಲಿ ರಿಚ್ ಟೇಸ್ಟ್ ಕೊಡುವಂತಹ ಈ ಪುಡ್ಡಿಂಗ್ ಅನ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.